ನಮಸ್ಕಾರ ವೀಕ್ಷಕರೇ. ಸ್ಟ್ರೆಸ್ ಅನ್ನೋದು ಮನುಷ್ಯನ ಜೀವನ ಎರಡನ್ನೂ ಹಾಳು ಮಾಡುತ್ತೆ. ಈ ಮಾತನ್ನ ಡಾಕ್ಟರ್ಗಳು, ಸೈಂಟಿಸ್ಟ್ಗಳು ಎಲ್ಲ ಹೇಳ್ತಾ ಇದ್ದಾರೆ. ಆದ್ರೂ ಕೂಡ ನಾವು ಸ್ಟ್ರೆಸ್ಫುಲ್ ಲೈಫಲ್ಲೇ ಬದುಕ್ತಾ ಇದ್ದೀವಿ. ನಾನೊಂದು ವಿಡಿಯೋ ತೋರಿಸ್ತಾ ಇದ್ದೀನಿ ನೋಡಿ. ರಸ್ತೆನಲ್ಲಿ ಹೋಗ್ತಾ ಇರ್ತಾನೆ, ಯಾರೊಬ್ರು ಮಾಡಿರುವಂತ ವಿಡಿಯೋ. ಅದರಲ್ಲಿ ಅವನ ಸ್ಟ್ರೆಸ್ ಯಾವ ಮಟ್ಟಕ್ಕಿದೆ ಅಂದ್ರೆ ಅವನು ತನಗೆ ತಾನೇ ಹೊಡ್ಕೊಳ್ಳೋದಕ್ಕೆ ಶುರು ಮಾಡ್ತಾನೆ. ಅಂದ್ರೆ ನಮ್ಮ ಸ್ಟ್ರೆಸ್ ಯಾವ ಮಟ್ಟಕ್ಕಿದೆ. ನೂರೆಂಟು ಪ್ರಾಬ್ಲಮ್ಗಳ ಮಧ್ಯೆ ಬದುಕ್ತಾ ಇರ್ತೀವಿ. ದಿನನಿತ್ಯ ಒಂದಲ್ಲ ಒಂದು ಪ್ರಾಬ್ಲಮ್ ಇದ್ದೇ ಇರುತ್ತೆ. ಮನೆಯಲ್ಲಿ ಪ್ರಾಬ್ಲಮ್ ಇರುತ್ತೆ, ಆಫೀಸಲ್ಲಿ ಪ್ರಾಬ್ಲಮ್ ಇರುತ್ತೆ, ಕೆಲಸದಲ್ಲಿ, ಓದೋ ಕಡೆ, ಹೋಗೋ ಕಡೆ, ಎಲ್ಲಾ ಕಡೆ ಪ್ರಾಬ್ಲಮ್ಗಳಿದೆ. ಈ ಪ್ರಾಬ್ಲಮ್ಗಳಿಂದ ನಾವೇನ್ ಮಾಡ್ಕೊಳ್ತೀವಿ, ಇದರಿಂದ ಹಿಂಗಾಗುತ್ತೇನೋ, ಮುಂದೆ ಏನಾಗಬಹುದು, ಈಗ ಆಗೋದ್ರೆ ಏನಾಗುತ್ತೆ, ನನ್ನ ಲೈಫ್ ಏನಾಗುತ್ತೆ, ಇದರಿಂದ ನನಗೇನಾಗುತ್ತೆ ಅನ್ನೋ ಯೋಚನೆನಲ್ಲೇ ನಾವು ಬದುಕ್ತೀವಿ. ಕೊನೆಗೆ ನಮ್ಗಿದೆಲ್ಲ ಸಾಕಪ್ಪ ಜೀವನ ಅನ್ನೋ ಮಟ್ಟಕ್ಕೆ ಬೇಜಾರಾಗೋಗುತ್ತೆ. ಅದಾದ ಮೇಲೆ ಈ ಸ್ಟೇಜ್ಗೆ ಹೊರಟೋಗ್ತೀವಿ. ನಮ್ಮನ್ನ ನಾವೇ ದಂಡಿಸ್ಕೊಳ್ಳೋದು, ಇಲ್ಲ ಬೇರೆಯವ್ರನ್ನ ದಂಡಿಸೋದು, ಇಂಥದ್ದೆಲ್ಲ ಮಾಡೋದಕ್ಕೆ ಶುರು ಮಾಡ್ತೀವಿ. ಇದರಲ್ಲಿ ನಾವು ಅರ್ಥ ಮಾಡ್ಕೋಬೇಕಾದ್ರೆ ಪ್ರಾಬ್ಲಮ್ ಇಲ್ಲದೆ ಇರೋ ಮನುಷ್ಯ ಭೂಮಿ ಮೇಲೆ ಯಾರು ಇಲ್ಲ. ದೇವರುಗಳು ಭೂಮಿ ಮೇಲೆ ಬಂದಾಗ ಪ್ರಾಬ್ಲಮ್ ಅನ್ನೋದು ಅವ್ರನ್ನೂ ಕಾಡಿತ್ತು, ಅವ್ರಿಗೂ ಸ್ಟ್ರೆಸ್ ಅನ್ನೋದಿತ್ತು. ಆದ್ರೂ 100 ವರ್ಷ ಬದುಕಿದ್ರು. ಯಾಕೆ ಅಂದ್ರೆ ಆ ಸ್ಟ್ರೆಸ್ ಇಂದ ಹೊರಗಡೆ ಬರುವಂತದನ್ನ ಅವ್ರು ಕಲ್ತಿದ್ರು. ಅದಕ್ಕೋಸ್ಕರನೇ ಈಗಲೂ ಕೂಡ ಅಂಥದನ್ನ ಕಲಿಯಿರಿ ಅಂತ ಎಷ್ಟೆಷ್ಟೋ ಸೆಂಟರ್ಗಳು ಹೇಳ್ತಾ ಇದ್ದಾರೆ. ಜ್ಞಾನಿಗಳಾದವ್ರು ಅದನ್ನೇ ತಿಳಿಸೋದು. ನೀವು ಡಾಕ್ಟರ್ಗಳನ್ನ ಕೇಳಿ, ಇಲ್ಲ ಸೈಂಟಿಸ್ಟ್ಗಳನ್ನ ಕೇಳಿ, ಇಲ್ಲ ಯಾರನ್ನಾದ್ರೂ ಕೇಳಿ, ತುಂಬಾ ಸ್ಟ್ರೆಸ್ ಮಾಡ್ಕೊಂಡವರು, ದೇಹಕ್ಕಾಗ್ಲಿ ಮನಸ್ಸಿಗಾಗ್ಲಿ ಸ್ಟ್ರೆಸ್ ಮಾಡ್ಕೊಂಡವರು ಆಯಸ್ಸು ಬೇಗ ಕಡಿಮೆ ಆಗುತ್ತೆ. ಅಂದ್ರೆ ಮನುಷ್ಯನಿಗೆ ದೇವ್ರು ಕೊಟ್ಟಿರೋ ಆಯಸ್ಸು 140 ವರ್ಷ. ಅಂದ್ರೆ ನಾವು ಸ್ಟ್ರೆಸ್ ಮಾಡ್ಕೊಂಡು ಅದನ್ನ ಒಂದು 60 ವರ್ಷ ಇಳಿಸ್ಕೊಳ್ತಿದೀವಿ, 30 ವರ್ಷ ಇಳಿಸ್ಕೊಳ್ತಾ ಇದೀವಿ. 140 ವರ್ಷ ಬದುಕಬಹುದು ಅನ್ನೋದನ್ನ ತೋರಿಸಿದರೆ ಈಗಲೂ ಕೂಡ ಭೂಮಿ ಮೇಲೆ ಈ ಯುಗದಲ್ಲಿ, ಈ ಪೀಳಿಗೆನಲ್ಲಿ ಬದುಕ್ತಾ ಇರೋರು ಕೂಡ 140 ವರ್ಷ ತನಕ ಬದುಕಬಹುದು. ಅಂತ ದೇಹ ನಮ್ಮದು. ಆದ್ರೆ ನಾವು ಮಾಡ್ಕೊಳ್ಳೋ ಅಂತ ಸ್ಟ್ರೆಸ್ ಇಂದ, ಜೊತೆಗೆ ನಾವು ತಿನ್ನುವಂತ ಫುಡ್, ಈ ಎರಡರಿಂದ ಕೂಡ ನಮ್ಮ ಆಯಸ್ಸು ಅನ್ನೋದು 50%ಗೆ ರೆಡ್ಯೂಸ್ ಆಗ್ತಾ ಇದೆ. ಇಂಥದ್ದನ್ನ ನಾವು ತಿಳ್ಕೊಬೇಕಾಗಿದೆ. ಸ್ಟ್ರೆಸ್ಫುಲ್ ಲೈಫ್ ಯಾಕಾಗುತ್ತೆ? ಮನೆಯಲ್ಲಿ ಪ್ರಾಬ್ಲಮ್ ಇದ್ದೇ ಇರುತ್ತೆ. ಮದುವೆ ಆದ್ರೆ ಪ್ರಾಬ್ಲಮ್, ಅತ್ತೆ ಸೊಸೆ ಪ್ರಾಬ್ಲಮ್, ಓದಿಲ್ಲ ಅಂತ ಮನೆಯಲ್ಲಿ ಬೈತಾರೆ, ಓದಾದ್ಮೇಲೆ ಕೆಲಸ ಸಿಕ್ಕಿಲ್ಲ ಅಂತ ಬೈತಾರೆ, ಕೆಲಸ ಸಿಕ್ಕಿದ್ರೆ ಇನ್ನೊಂದು ಮಾಡು ಅಂತ ಬೈತಾರೆ. ಒಟ್ನಲ್ಲಿ ಅದು ಇದು ಬೈತಾರೆ. ಇನ್ನು ಆಫೀಸ್ಗೆ ಹೋದ್ರೆ ಇದಾಗಿಲ್ಲ ಅದಾಗಿಲ್ಲ ಅಂತ ಬೈತಾರೆ. ಎಲ್ಲೋದ್ರೂ ಪ್ರಾಬ್ಲಮ್, ಒಬ್ಬರಿಂದ ಅಲ್ಲ ಅಂದ್ರೆ ಇನ್ನೊಬ್ಬರಿಂದ ಪ್ರಾಬ್ಲಮ್ ಇದ್ದೇ ಇರುತ್ತೆ. ಒಟ್ನಲ್ಲಿ ಪ್ರಾಬ್ಲಮ್ಗಳ ಮಧ್ಯೆ ಬದುಕ್ತಾ ಇರ್ತೀವಿ. ಇದೆಲ್ಲದಕ್ಕೂ ರಿಲ್ಯಾಕ್ಸೇಷನ್ ಅನ್ನೋದು ಬೇಕೇ ಬೇಕು. ಅಂಥದ್ದಕ್ಕೆ ಜಾಗಗಳನ್ನ ಹುಡುಕ್ಬೇಕು, ಎಲ್ಲಿ ಹೋಗ್ಬೇಕು, ಏನ್ ಮಾಡ್ಬೇಕು, ಎಷ್ಟೆಷ್ಟು ಈಗ ರಿಲ್ಯಾಕ್ಸೇಷನ್ ಸೆಂಟರ್ಗಳು ಶುರು ಆಗುವುದಿದೆ. ನೀವೆಲ್ಲೇ ಹೋಗಿ ಸಡನ್ ಆಗಿ ನಮ್ಗೆ ಯಾರಾದ್ರೂ ಏನಾದ್ರು ಅಂದ್ರದ ತಕ್ಷಣ ಕೋಪ ಬಂದ್ಬಿಡುತ್ತೆ. ಆ ಕೋಪದಿಂದ ನೆಗೆಟಿವ್ ಬೇರೆ ಏನಾದ್ರೂ ಇಂಪ್ಯಾಕ್ಟ್ ಆಗೇ ಆಗುತ್ತೆ. ರೀಸೆಂಟ್ ಆಗಿ ನೀವು ನೋಡಿರ್ಬೋದು, ಎಷ್ಟೋ ಜನ ಕೊಲೆ ಅದು ಇದೆಲ್ಲ ಜಾಸ್ತಿ ಆಗೋಗಿದೆ. ಕಾರಣ ಕೋಪ ಅನ್ನೋದು. ಆ ಕೋಪ ಕಡಿಮೆ ಮಾಡ್ಕೊಳ್ಳೋದಕ್ಕೆ ಮೆಡಿಟೇಷನ್ ಸೆಂಟರ್ಗಳು, ಇನ್ನ ಬೇರೆ ಬೇರೆ ಸೆಂಟರ್ಗಳು ಎಷ್ಟು ಉಟ್ಕೊಂಡಿದಾವೆ. ಅಷ್ಟು ಕಡೆ ಹೌದು, ಅದರಿಂದ ಬದಲಾವಣೆ ಆಗುತ್ತೆ. ಅದರಲ್ಲಿ ನಾವು ನಮ್ಮ ಜೀವನದಲ್ಲಿ ಏನ್ ಬದಲಾವಣೆ ಮಾಡ್ಕೋಬೇಕು ಅಂತ ತಿಳ್ಕೊಂಡ್ರೆ ನಿಜವಾಗ್ಲೂ ಚೆನ್ನಾಗಿರುತ್ತೆ. ಇಲ್ಲಾಂದ್ರೆ ಈ ರೀತಿ ಸ್ಟ್ರೆಸ್ ಅನ್ನೋದು ನಮ್ಮನ್ನ ನಾವು ಅಂತ್ಯ ಮಾಡ್ಕೊಳಂಗ್ ಮಾಡುತ್ತೆ, ಇಲ್ಲ ಬೇರೆಯವ್ರಿಗೆ ಯಾರಿಗಾದ್ರೂ ತೊಂದರೆ ಕೊಡೋಂಗ್ ಮಾಡುತ್ತೆ. ಈ ರೀತಿ ಹೋಗುವಾಗ ಹೆಚ್ಚು ಕಡಿಮೆ ಆದ್ರೆ ಯಾರ್ ಜವಾಬ್ದಾರಿ? ಹೇಳಿದ್ನಲ್ಲ, ನಮ್ಮ ಸ್ಟ್ರೆಸ್ಫುಲ್ ಮೈಂಡ್ ಅಲ್ಲಿ ಒಂದೊಂದ್ಸಲ ಏನ್ ಕೆಲಸ ಮಾಡ್ತಾ ಇರ್ತೀವಿ ಅಂತಾನೆ ಗೊತ್ತಾಗೋದಿಲ್ಲ. ಆ ರೀತಿ ನಾವು ಬದುಕ್ತಾ ಇರ್ತೀವಿ. ಅದರಿಂದ ಹೊರಗಡೆ ಬರೋದಕ್ಕೆ ಇಷ್ಟಿಷ್ಟು ಸೆಂಟರ್ಗಳಿದೆ. ನಾನು ತೋರಿಸ್ತಾ ಇದ್ದೀನಿ ಅಂಥದ್ದೇ ಒಂದು ಸೆಂಟರ್. ಇಲ್ಲೂ ಕೂಡ ಈಗ ಸದ್ಯಕ್ಕೆ ಇಂಥ ವಿಷಯಗಳನ್ನ ತಿಳಿಸ್ತಾ ಇದ್ದಾರೆ. ಏನು ಮಾಡಬೇಕು, ನಾವು ಯಾವ ರೀತಿ ಬದುಕಬೇಕು, ಯಾವ ರೀತಿ ನಮ್ಮ ಲೈಫ್ ಸ್ಟೈಲ್ ನ ಬದಲಾಯಿಸ್ಕೋಬೇಕು ಅನ್ನೋದನ್ನ ತಿಳಿಸ್ತಾ ಇದ್ದಾರೆ. ಈಗ ಈ ಸೆಂಟರ್ ನಲ್ಲಿ ನಾವೆಲ್ಲೋಗ್ತೀವಿ, ಏನ್ ಮಾಡ್ತೀವಿ ಅನ್ನೋದಕ್ಕಿಂತ ನಾವು ಯಾಕೆ ಅಲ್ಲೋಗ್ತೀವಿ, ಅದರಿಂದ ನಮ್ಗೆ ಏನ್ ಉಪಯೋಗ ಆಗುತ್ತೆ ಅನ್ನೋದು ಮುಖ್ಯ ಆಗುತ್ತೆ. ನಮ್ ಸುತ್ತಮುತ್ತ ಈ ತರದ ಎಷ್ಟೋ ಸೆಂಟರ್ಗಳಿದಾವೆ. ಕೆಲವಷ್ಟು ಕಡೆ ಮೋಸ ಮಾಡೋದು ಇರುತ್ತೆ. ಅಂಥದ್ದಕ್ಕೆ ಹೋಗೋದಕ್ಕೆ ಮುಂಚೆ ಸ್ವಲ್ಪ ಹುಷಾರಾಗಿರಿ. ದುಡ್ಡು ಕಿತ್ಕೊಂಡು ಮೋಸ ಮಾಡಿದ್ರು ಅನ್ನೋ ತುಂಬಾ ಜನ ಆಗ್ತಾ ಇದ್ದಾರೆ. ಅದನ್ನ ಬಿಟ್ಟು ನಿಜವಾಗ್ಲೂ ನಮ್ಮ ಪ್ರಾಬ್ಲಮ್ ಸಾಲ್ವ್ ಆಯ್ತಾ, ನಾವು ಸ್ಟ್ರೆಸ್ ಇಂದ ಹೊರಗಡೆ ಬಂದ್ವಾ ಅಂತ ಸೆಂಟರ್ಗಳಿಗೆ ವಿಸಿಟ್ ಮಾಡಿ. ನಮ್ಮ ತಲೆನಲ್ಲಿ 108 ವಿಷಯಗಳನ್ನ ತುಂಬಿ ದಾರಿ ತಪ್ಪಿಸೋ ಸೆಂಟರ್ಗಳು ಇರ್ತವೆ. ಸ್ಟ್ರೆಸ್ ರಿಲೀಸ್ ಮಾಡಿಸ್ತಾರೆ, ಪ್ಲಸ್ ನಮ್ಮನ್ನ ಬೇರೆ ದಾರಿಗೆ ಕರ್ಕೊಂಡು ಹೋಗ್ಬಿಡ್ತಾರೆ. ಆ ದಾರಿ ಯಾವ ಮಟ್ಟಕ್ಕೆ ಹೋಗುತ್ತೋ ಹೇಳೋದಕ್ಕಾಗೋದಿಲ್ಲ. ಅಂಥದ್ದನ್ನು ಸ್ವಲ್ಪ ಯೋಚನೆ ಮಾಡಿ, ಬ್ಯಾಕ್ಗ್ರೌಂಡ್ ಸ್ಟಡಿ ಮಾಡಿ ಆ ದಾರಿಗೆ ಹೋಗೋದಕ್ಕೆ ಮುಂಚೆ ಆಗ ನಮ್ಮ ಸ್ಟ್ರೆಸ್ಸು ರಿಲೀಸ್ ಆಗುತ್ತೆ, ಪ್ಲಸ್ ನಾವು ಹೋಗೋ ದಾರಿನೂ ಚೆನ್ನಾಗಿರುತ್ತೆ. ಅಂಥದ್ದೊಂದು ನಾನು ತಿಳಿಸ್ತಾ ಇದ್ದೀನಿ. ಅದೇ ವೃಕ್ಷ ಫೌಂಡೇಶನ್. ಇಲ್ಲೂ ಕೂಡ ಕೆಲವಷ್ಟು ನಾವು ಅರ್ಥ ಮಾಡ್ಕೋಬಹುದಾದಂಥ ವಿಷಯಗಳು ತುಂಬಾನೇ ಇದೆ. ಯಾರು ಬೇಕಾದ್ರೂ ಮೆಂಬರ್ಸ್ಗಳಾಗ್ಬೋದು. ಅಟ್ ಪ್ರೆಸೆಂಟ್ ತುಂಬಾ ಜನ ಇದ್ರ ಬಗ್ಗೆ ತಿಳ್ಕೊಳ್ತಾ ಇದ್ದಾರೆ. ಕೆಲವೊಬ್ರು ಇದರಲ್ಲಿ ಇನ್ವಾಲ್ವ್ ಆಗ್ತಾ ಇದ್ದಾರೆ. ಕೆಲವಷ್ಟು ವಿಷಯಗಳನ್ನ ನಾವು ಅರ್ಥ ಮಾಡ್ಕೋಬಹುದು. ನಾವು ಜೀವನದಲ್ಲಿ ಎಷ್ಟೆಷ್ಟು ವಿಷಯಗಳು ತಿಳ್ಕೊಳ್ತಾ ಇರ್ತೀವಿ. ಆದ್ರೆ ಎಲ್ಲಾನು ಸರಿನೂ ಅಲ್ಲ, ಎಲ್ಲಾನು ತಪ್ಪು ಅಲ್ಲ ಅನ್ನೋ ವಿಷಯಗಳನ್ನ ಇಲ್ಲಿ ಅರ್ಥ ಮಾಡ್ಕೊಳ್ತೀವಿ. ನಮಗ್ ಗೊತ್ತಿಲ್ಲ ಅಂದ ಮಾತ್ರಕ್ಕೆ ಅದು ನಡೆಯೋಲ್ಲ, ಅದಾಗಲ್ಲ ಅನ್ನೋದು ನಾವು ಅರ್ಥ ಮಾಡ್ಕೊಂಡಿರ್ತೀವಿ. ಬಟ್ ಅದು ಸತ್ಯ ಅಲ್ಲ. ಎಷ್ಟೋ ನಮಗ್ ಗೊತ್ತಿಲ್ಲದೆ ಇರೋದು ಪ್ರಕೃತಿದಲ್ಲಿ ತುಂಬಾ ಇದೆ. ಪ್ರಕೃತಿನ ಅರ್ಥ ಮಾಡ್ಕೊಳ್ಳೋದು ತುಂಬಾ ಕಷ್ಟ. ಇಲ್ಲಿ ಹೇಳೋದು ಒಂದೇ ವಿಷಯನ, ಪ್ರಕೃತಿ ಜೊತೆ ಇರಿ,
ಪ್ರಕೃತಿ ಜೊತೆ ಹೋಗಿ ಸಾಕು, ನಮ್ಮ ಜೀವನ ತುಂಬಾನೇ ಚೆನ್ನಾಗಿರುತ್ತೆ. ಅದೇ ವೃಕ್ಷ ಫೌಂಡೇಶನ್ ಬೇಸಿಕ್ ಕಾನ್ಸೆಪ್ಟ್ ಆಫ್ ಲೈಫ್ ಎನ್ಹಾನ್ಸ್ಮೆಂಟ್ ಅಂತ ಹೇಳ್ತಾರೆ. ಅಂದ್ರೆ ನಮ್ಮ ಲೈಫ್ ನ ಯಾವ ರೀತಿ ಸುಧಾರಿಸ್ಕೋಬಹುದು ಅನ್ನೋ ಒಂದು ದಾರಿನ ತೋರಿಸ್ಕೊಡ್ತಾರೆ. ಜಸ್ಟ್ ನೇಚರ್ ಜೊತೆ ಬದುಕೋದು ಪ್ಲಸ್ ಹೆಲ್ತಿ ಡಿಸ್ಕಷನ್ ಎರಡೇ ಸಾಕು ನಮ್ಮ ಜೀವನನ ಬದಲಾಯಿಸೋದಕ್ಕೆ. ಕೋಪನೂ ಕಡಿಮೆ ಮಾಡುತ್ತೆ, ಪ್ಲಸ್ ಎಲ್ಲಾನು ಬದಲಾವಣೆ ಆಗುತ್ತೆ, ನಮ್ಮ ಆಯಸ್ಸು ಚೆನ್ನಾಗಿರುತ್ತೆ. ಎಲ್ಲ ಮಾಡೋದು ಅದಕ್ಕೋಸ್ಕರನೇ ಅಲ್ವಾ. ಬೇಸಿಕ್ ಕಾನ್ಸೆಪ್ಟ್ ನ ಅರ್ಥ ಮಾಡ್ಕೊಂಡ್ರೆ ಸಾಕು. ಈಗ ಆರ್ಟ್ ಆಫ್ ಲಿವಿಂಗ್ ಇದೆ, ಬದುಕೋದು ಒಂದು ಕಲೆ ಇದ್ದಾಗೆ ಅಂತ ತಿಳಿಸ್ಕೊಡ್ತು. ಅದೇ ತರ ಎಷ್ಟೆಷ್ಟು ಸೆಂಟರ್ಗಳಿದೆ, ಅದೇ ರೀತಿ ಒಂದು ಸೆಂಟರ್ ಇದು ಕೂಡ. ನೀವು ಕೂಡ ಇಲ್ಲಿಗೆ ಬರ್ಬೋದು, ತಿಳ್ಕೊಬಹುದು ವಿಷಯಗಳನ್ನ, ಪ್ಲಸ್ ಜೀವನನ ಬದಲಾಯಿಸ್ಕೋಬಹುದು. ಒಟ್ಟಲ್ಲಿ ಒಂದು ಸುಧಾರಣೆ ಅನ್ನೋದು ಎಲ್ಲರ ಲೈಫಲ್ಲೂ ಬೇಕು. ಇಲ್ಲಾಂದ್ರೆ ಸ್ಟ್ರೆಸ್ ಇಂದ ಬರ್ಸ್ಟ್ ಆಗ್ತೀವಿ ಅಂತಾರಲ್ಲ, ಆ ಲೆವೆಲ್ ಹೊರಟೋಗ್ತಾ ಇದೆ ನಮ್ಮ ಜೀವನ. ಅದರಿಂದ ಹೊರಗಡೆ ಬರಬೇಕು ಅಂದ್ರೆ ನೀವು ಕೂಡ ಇಂಥ ಜಾಗಗಳಿಗೆ ವಿಸಿಟ್ ಮಾಡಿ ನಿಮ್ಮ ಜೀವನದಲ್ಲಿ ಬದಲಾವಣೆಗಳನ್ನ ಮಾಡ್ಕೊಳ್ತಾ ಹೋಗೋಣ. ಈ ತರದ ಎಷ್ಟೆಷ್ಟು ಜಾಗಗಳಿದಾವೆ. ಆದಷ್ಟು ನಿಮ್ಮ ನಿಯರ್ ಬೈ ಸರೌಂಡಿಂಗ್ ಅಲ್ಲಿ ಯಾವ್ದು ಒಳ್ಳೆ ರೀತಿ ನಮ್ಮನ್ನ ಒಳ್ಳೆ ದಾರಿ ಕರ್ಕೊಂಡು ಹೋಗುವಂತ ಸೆಂಟರ್ಸ್ಗಳಿದೆ ಅಂತ ಜಾಗಕ್ಕೆ ವಿಸಿಟ್ ಮಾಡಿ. ಸ್ಟ್ರೆಸ್ ಕಡಿಮೆ ಆದಷ್ಟು ನಮ್ಮ ಆರೋಗ್ಯನೂ ಚೆನ್ನಾಗಿರುತ್ತೆ, ಆಯಸ್ಸು ಚೆನ್ನಾಗಿರುತ್ತೆ. ಅಂತದನ್ನ ನಾವು ಮಾಡ್ಕೊಳ್ಳೋಣ. ಇನ್ನ ಈ ತರದ್ದು ಬೇರೆ ಬೇರೆ ಮಾಹಿತಿಗಳನ್ನ ನಾನು ಮತ್ತೆ ಕೊಡ್ತಾ ಹೋಗ್ತೀನಿ, ಮತ್ತೆ ಸಿಗ್ತೀನಿ. ಥ್ಯಾಂಕ್ ಯು, ಗುಡ್ ಬೈ.